ಹೋಗಣ್ಣ ಮಾಡಿ ಹೊಳ್ಳಿ ಹೋಗು ತೊಳಲು ಗುರುದೇವ. ಹೋಗಣ್ಣ ಹೇಳು ಗುರುದೇವ. ನನ್ನ ಅಕ್ಕನೇಳ ಮಾಯವರ ಮಾತ ಏನು ಬಂದಿದೆ? ಹೌದೇನು ಗುರುದೇವ? ನೋಡಿ ಹೋಗಣ್ಣ, ಹೇಳು ಗುರುದೇವ. ನನ್ನ ಅಕ್ಕನ ಕೈಲಿಂದ ನಾನೇ ಹೋಗುತ್ತೇನೆ, ನೀನು ಬಾಗಲಹಟ್ಟಿಗೆ ಹೋಗಿ ಬಿಡುವುದು ತಪ್ಪಟ. ಆಗಲೇ ಗುರುದೇವ, ನಿನ್ನ ಆಜ್ಞೆಯಾದ ಪ್ರಕಾರ ನಾನು ಬಾಗಲಹಟ್ಟಿಗೆ ಹೋಗುತ್ತೇನೆ. ನಿಜವಾದ ಗುರುದೇವ, ನಿನ್ನ ಮಾತವನ್ನು ನಿಜವಾದ ನೋಡು ಗುರುದೇವ. ಹೌದು ಹೋಗಣ್ಣ, ನೋಡು ಗುರುದೇವ. ಬರೇ 765 ಭಾಗ್ಯಗಳನ್ನದವ ಗುರುದೇವ. ಹೌದೇನು ಹೋಗಣ್ಣ? ಹೌದು ನೋಡು ಗುರುದೇವ, 765 ಭಾಗ್ಯಗಳನ್ನು ನಾನು ಕೊಟ್ಟು ಬಿಡು ಗುರುದೇವ. ನಾನು ಬೇಗನೆ ಭಾಗ್ಯದಕ್ಕಿಗೆ ಹೋಗುತ್ತೇನೆ ನೋಡು ಗುರುದೇವ. ಚಿಕ್ಕ ವೀರನ, ಚಿಕ್ಕ ವೀರನ. ಹೌದು ತಮ್ಮ, ಅದು ಮಾಯ್ಕೊಂಡ್ರೆ ಹೆಮ್ಮೇಳದವರು ಹೆಮ್ಮೆಳಿಗೆ ಅವಾಗೇನ ಹೇಳ ಒಂದು ಸತ್ಯನು ನೋಡುತ್ತಮ್ಮ, ಹೇಳೋಣ. ಹೋಗಣ್ಣ ನಾನು ಹೌದು 760 ಭಾಗ್ಯ ಹೌದು ಆಲೂರು ಗಿಡದ ಹೊಟ್ಟಾಗ ಹೌದು ನಿನ್ನ ಭಾಗ್ಯದೊಳಗೆ ಹಚ್ಚಿ ಹೋಗಿ ಹೋಗುವ ನಿಜವಾದ ಅನ್ನು 765 ಭಾಗ್ಯವನ್ನು ಕೊಟ್ಟು ಬಿಡು ತಮ್ಮ. ಹೋಗಿ ಬಿಡ್ತಾನ ಯಾರು ಹೋಗೋಣ. ನಾನು 760 ಭಾಗ್ಯ ನಾನು ಮೆಚ್ಚಲಿಲ್ಲ. ನನ್ನ ಭಾಗ್ಯ ನಾನು ಕೂಡ ಕೊಡ್ತೀನಿ. ನೋಡುತ್ತಮ್ಮ, ಹೇಳೋಣ. ಆಲದ ಗಿಡದಿಂದ ನೆರಳಿಗೆ ಕುಂತಾಗ ಹೌದು ನಿನ್ನ ಭಾಗ್ಯದಾಗ ಹೊಡೆದು ಹಚ್ಚಿತು ನಿಜವಾದ. ನಾನು ನಾಳೆಗೆ ಕೂತಿಲ್ಲ. ಇಬ್ಬರು ಸಾಹೇಬರು ಅಲ್ಲ ಮೇಲೆ ಬಿದ್ದವ. ನಾ ಮಕ್ಕೊಂಡಿರ್ಬೇಕು. ನಾ ಕುರಿಯ ಹಿಡಿದು ಮಾತಾಡೋಣ ಅಲ್ಲ ಮೇಲೆ ಬಿದ್ದವ. ಹೌದು ತಮ್ಮ, ಹಾ ಮಕ್ಕೊಂಡು ಸುಳ್ಳು ಹೇಳ್ತೇನು? ಹೌದು ನೀ ಮುಕ್ಕೊಂಡಿದ್ದು ನಿಜವಾದ. ಹೌದು ನಿನ್ನ ಭಾಗ್ಯದಾಗ ನಾನು ಭಾಗ್ಯ ಉಡಿಸಿದ್ದು ನಿಜವಾದ. ಅವನು 760 ಭಾಗ್ಯ ಅವನಿಗೆ ಎಣಿಸಿ ಕೊಟ್ಟು ಬಿಡು, ಭಾಗ್ಯದ ಹಟ್ಟಿಗೆ ಹೋಗಿ ಬಿಡ್ಲಿ. ಓಹೋ, ನನ್ನ ಗುರುದ ಲಿಂಗ ಬೀರಣ್ಣ ನನ್ನ ಭಾಗದೊಳಗೆ ಕೂಡಿಸ ಬಂದ್ರ ನನ್ನ ಭಾಗದೊಳಗೆ ಹೋಗಿ ನೋಡುತ್ತೇನೆ. ಓಹೋ, ಇನ್ನ 665 ಭಾಗ್ಯಗಳು, ಇನ್ನ 765 ಭಾಗ್ಯಗಳು. ನನ್ನ ಕಿಲ್ಲಾರ ತಲೆ ನಿಂತಿದ್ದು ನಿಜ. ಮಧ್ಯಾಹ್ನ ತಾಣದಲ್ಲಿ ಹೌದು ತಮ್ಮ, ಅದೇ ಒಳಗೆ ಕೂಡಿಸಾಗಿರಬೇಕು ನನ್ನ ಅಣ್ಣ ಬೀರಣ್ಣ. ಅಣ್ಣ ಹೌದು ತಮ್ಮ, ಅಲ್ಲಿ ಮುಂದಿನ ಭಾಗಗಳು ಅಲ್ಲಿ ನಿಲ್ಲವಳು ಅವು ನಿನ್ನೆ ಈ ಬಡಗಿನ ಭಾಗಗಳು ಇಲ್ಲಿ ಕುಟ್ಟಾವನ್ನ ಹಳ್ಳಿಗೆ. ಹೌದು ತಮ್ಮ, ಅವು ಭಾಗ ನಿನ್ನು, ಇಲ್ಲಿ ಅಡಿಗಿನ ಭಾಗ ನನ್ನ, ಹಿಂದಿನ ಭಾಗ ನನ್ನ. ನಿನ್ನ ಭಾಗ್ಯಗಳನ್ನು ಎಣಿಸಿ ತಗೊಂಡು ಹೋಗು. ಆಯ್ತು ತಮ್ಮ, ಆಯ್ತು. ತಗೊಂಡು ಹೋಗೋಣ. ಹೋಗಿ ನನ್ನ ತೋರಣೆ ಕೊಡು. ಹೋಗೋಣ ಹೋಗೋಣ. ಹೇಳು ಗುರುದೇವ. 760 ಭಾಗ್ಯ ಬಲಕ್ಕೆ ಆಲದ ಗಿಡಕ ಇಸರಾಟಿ ತೋಳಕತ್ತವ. ನಿನ್ನ 760 ಭಾಗ್ಯ ತಗೊಂಡು ಹೋಗಿ ಬಿಡು ಹೋಗೋಣ. ಆಗಲೇ ಗುರುದೇವ, ನಾನು 765 ಭಾಗ್ಯಗಳನ್ನು ನಾನು ನೋಡುತ್ತೇನೆ ನೋಡು ಗುರುದೇವ. ಹೌದು ಗುರುದೇವ, ಹೇಳ್ಬೋದಣ್ಣ. 765 ಭಾಗ್ಯಗಳೊಳಗ ನಾ 2 ಭಾಗ್ಯಗಳನ್ನು ತಮ್ಮದವ ನೋಡು ಗುರುದೇವ. ಚಿಕ್ಕ ಬೀರಣ್ಣ, ಚಿಕ್ಕ ಬೀರಣ್ಣ, ಹೋಗೋಣ. ಹೋಗೋಣ. 760 ಭಾಗ್ಯದಾಗ 2 ಭಾಗ್ಯ ಕಮ್ಮ ಅಂತ ಹೌದು ಏನು ಎಣಿಸಿಕೊಂಡು ಬಿಡುತ್ತಮ್ಮ. 750 ಭಾಗ್ಯಗಳು ಎಣಿಸಿ ಕೊಡ್ತೀನಿ. ಹೌದು 5ರಿಂದ 10 ಕಂಬಳಿಯಿಂದ ಮಾಡಿದ್ನಂದು. ಆದ್ರೆ ಈಗ ಇಲ್ಲೇ ಶಿವನ ಮಾಲವಣ್ಣನವನ್ನ ಕಂಬಳಿ ಕೊಡ್ಬೇಕಿಲ್ಲ ನಾನು. ಇನ್ನು ಮುಂದೆ 2ನೇ ತಾರೀಕಿಗೆ ಚಿಕ್ಕ ಬೆನ್ನೂರಾಗ 5 ಕಂಬಳಿ ಕೊಡ್ಬೇಕಿಲ್ಲ. ಆದ್ರೆ ಎಲ್ಲ ಕೆಲಸ ಬಹಳ ಆದ್ರೂ ಇಬ್ಬರು ಎಣಿಸ್ಕೊಳಕ್ಕೆ ಟೈಮ್ ಇಲ್ಲ. ಆದ್ರೆ ಇನ್ನೊಂದು ಮಾತು ನೀನು ಹೇಳ್ತೀನಿ ಕೇಳು. ನನಗೆ 5 ದಿನ ಅಂತ ತಾರೀಕಾಗಿ ಈ ಅದ್ರಾಗ ನಾನು ಬೀಜದ ಮರಿ ಕೊಡ್ತಿದ್ದಂದ್ರೆ ನಾನು ನಿನಗೆ ಎಣಿಸ್ಕೊಡ್ತೀನಿ. ಆಯ್ತು ತಮ್ಮ, ಹೋಗೋಣ. ಹೇಳಿಗೆ ನಿನಗೆ ಬೀಜದ ಮರಿಯನ್ನು ಸುಡುತ್ತೇನೆ. ನನಗೆ ಬೀಜದ ಮರಿ ಕೊಟ್ಟರೆ ಮಾತ್ರ ನೀನು ಕುರಿ ನಿನಗೆ ಕರೆಕ್ಟ್ ಎಣಿಸ್ಕೊಡ್ತೀನಿ. ಆಯ್ತು ತಮ್ಮ, ಹೋಗೋಣ ಹೋಗೋಣ. ಹೇಳು ಗುರುದೇವ. ನಿನಗ 5ರಿಂದ 10 ನಿನ್ನ ಭಾಗ್ಯಗಳನ್ನು ನನ್ನ ತಮ್ಮ ಬೀರಣ್ಣ ಮೈಸನ
ಅವನಿಗೆ ಒಂದು ಬೀಜದ ಮರಿ ಕೊಟ್ಟು ಬಿಡು. ನಿನ್ನ ಹಂಡ ಹಣಚಿಕ ಕುರಿಯೊಂದು ಹಂಡ ಹಾಳಾಗಿ ಕುರಿಯೊಂದು ಕೊಟ್ಟು ಬಿಡುತ್ತಾನೆ. ನೀನು ತಗೊಂಡು ಭಾಗ್ಯದ ಹಟ್ಟಿಗೆ ಹೋಗಿಬಿಡು. ನಿನ್ನ ಆಜ್ಞೆಯ ಪ್ರಕಾರ ನಾನು ಕೊಡಲಿಕ್ಕೆ ಹಿಂದಕ್ಕೆ ಸರಿಲಾರದೆ ಗುರುದೇವ, ನೀನೇ ಕೊಟ್ಟು ಬಿಡು ಗುರುದೇವ. ಯಾವುದು ಕೊಟ್ಟು ಬಿಡ್ತೀವಿ. ಆಯ್ತು ಹೋಗಣ್ಣ, ಅವ ಯಾವಾಗ ಕೊಟ್ಟು ಮಾಡಿದ ಅದು ಕೊಟ್ಟು ಬಿಡು ಹೋಗಣ್ಣ. ಆಗಲಿ ನೋಡು ಗುರುದೇವ. ಆಯ್ತು ಆಯ್ತು ಬೇರೆ ದೇವ್ರ ಏನು ಹೋಗೋಣ? ನಾನು ಹಂಡ ಹಣಚಿಕ ಕುರಿಯೋದು ಹಂಡ ಹಣ ಕುರಿಯೋದು ನನ್ನ ಕಾಲದೊಳಗೆ ನನ್ನ ಹೊಡೆದಾಚಿ ಗುರು ಅಂತ ನಾನು ಹೋಗುತ್ತೇನೆ. ನಿನ್ನ ಅಣ್ಣ ಈಗ ಬೇರೆ ಅಣ್ಣ ನನಗೆ ಏನಾದರೂ ಹೇಳಿರ್ಬೇಕಲ್ಲ ಹೋಗೋಣ? ಹೌದು ನೋಡು ಗುರುದೇವ, ಹೇಳಿದ ಮಾತವನ್ನು ನಿಜವಾದ ಗುರುದೇವ, ನಿಜವಾದ. ಏನನ್ನ ಚೆನ್ನಾಗಿ ಹೇಳಬೋಣ? ನೋಡು ಗುರುದೇವ, ನಮ್ಮ ತಮ್ಮ ವೀರದೇವರ ಹೌದು 5 ಭಾಗ್ಯ ಕಾಯ್ದಿದೆ ನಿಜವಾದ. ಹೌದು ಅದ್ರಾಗ ನಮ್ಮ ವೀರದೇವರ ಹೌದು ಒಂದು ಬೀಜದ ಮರಿ ಆದ್ರೂ ಕೇಳಕ್ಕಂತ ಕೊಟ್ಟು ಬಿಡು ಬೋಧನ ಅಂತೇಳಿ ಅಂದಿದ ಮಾತವನ್ನು ನಿಜವಾದ ನೋಡು ಗುರುದೇವ. ಯಾವುದು ಬಟ್ಟು ಮಾಡ್ತಿ ಮಾಡು ಗುರುದೇವ, ಅದನ್ನ ಕೊಟ್ಟು ಬಿಡ್ತೇನೆ. ನಾ ಭತ್ತ ಮಾಡಿದನ್ನು ಕೊಡ್ತೀವಿ ಹೋಗೋಣ. ಆಗಲ್ಲ ಗುರುದೇವ. ನಾನು ನಿನ್ನ ಭಾಗದ ಒಳಗ ನನಗೆ ಬೇಕಾದ ಬೀಜದ ಮರಿ ಅಲ್ಲಿ ಕೂತು ನೋಡು, ಅದೇ ಮರಿಯನ್ನು ನನಗೆ ಕೊಡಬೇಕು. ಅದೇ ತಗೊಂಡು ಗುರುದೇವ, ನಾನು ಭಂಡಾರ ಹೊಡೆದು ಬಿಡುತ್ತೇನೆ. ನಾನು ಹೋಗಿ ಸಜ್ಜನ ಕುರಿಯ ತವರಿಗೆ ಹೊಡೆಯುವ ಸಜ್ಜನ ಕೊಡುವ ಬರ್ತೀರೋ. ನಮ್ಮ ಹೊಟ್ಟೆವರು ಬರಬೇಡಪ್ಪ, ತಮ್ಮ ಹೊಟ್ಟೆ ಬರಬೇಡ್ರು. ನಮ್ಮ ಹೊಟ್ಟೆವರು ತಮ್ಮ ಹೊಟ್ಟರು ಬರಬೇಡ್ರು, ಹೆಚ್ಚಿಗೆ ಮಾತ್ರ ಉಳಿದಾರು. ಇಲ್ಲಿ ಬಸವಣ್ಣಪ್ಪನ ಬರೋದಪ್ಪ ಹೆಚ್ಚಿಗೆ ನೋಡ್ತಮ್ಮ ಏನು ನನ್ನ ರೈತಗ ನಾನು ಕಂಬಳಿ ಕೊಡಬೇಕಾಗೀಗ. ಕಂಬಳಿಯನ್ನು ನಾನು ರೈತಗ ಕೊಟ್ಟ ಬಿಡ್ತೀನಿ. ಒಟ್ಟು ಬಿಡು. ಮುಂದಿನ ಕಂಬಳಿಗಳನ್ನು ತಯಾರು ಮಾಡುತ್ತೀನಿ.
ಅಕ್ಕ ಮಾಯವನ್ನು ಕಲಿಯಕ್ಕೆ ಹೊಟ್ಟೀನಿ. ಅದು ಸೂರ್ಯ ಹೊನ್ನದ್ರೊಳಗ ಬುದ್ಧಿ ಏನಾಗ್ಬೇಕಂದ ಕ್ಯಾಪನ್ ಎಲ್ಲಿ ಮಣಿಬೇಕು ಅಲ್ಲೇ ಮಣಿದ್ರಿ ಗೌಡ್ರ. ಯಾರು ಗಂಡರು ಹೇಳಿದ್ರೆ ಅವ್ರು ಮಾತು ಕೇಳ್ತಾರ ಮನ್ಯಾಗ ಅವರು. ಬುದ್ಧಿ ಮಾಡಿದ್ರ ಅತ್ತಿ ಮಾವ ಹೇಳಿದ್ರೆ ಕೇಳಂಗಿಲ್ಲ. ಮೊದಲೇ ಹೇಳಿ ಕಳ್ಸಿರ್ತಾರ ರೋಜಾರ ನೀನು ಗಂಡ ಒಬ್ಬನೇ ಬದುಕಿ ಮಾತು ಕೇಳಬೇಡ ಹಿಂಗ. ಈಗ ಬೀರದೇವರು ಹೇಳಿದಾಗ ಬುದ್ಧಿ ತಯಾರಾಯ್ತು. ಸಿಕ್ಕನಾಗಿ ಅಂತ ಜಾಬ್ ಜಾಲಕ್ಕೆ ನೇಮ ನಿಸ್ತಿ ಬುದ್ಧಿ ಬಾನ ರೆಡಿ ಆಯ್ತು. ಈಗ ಬೀರದೇವರು ಏನ್ ಮಾಡ್ತಾರಪ್ಪ, ಜಾಮ ಜಾಗ ಮಾಡಿ ನೇಮ ನಿಷ್ಠೆ ಮಾಡಿ ಎಲ್ಲಿಗೆ ಹೋಗ್ತಾನ ನೀನು ನಮ್ಮ ಜೇಲಿ ಶನಗಾರ ಮಾಡಿ. ಇದಕ್ಕೆ ಮೊದಲು ಏನಾಗಿತ್ತಪ್ಪ ಅಂದ್ರ ಏನಾಗಿದ್ರಿ ಚಿಂತಾಸುರದಾಗ ಎಂಬ ದೇವಿಗೆ ಕರಿಲಕ್ಕೆ ಹೋಗಿದ್ದಕ್ಕ ಯಾರು ಹೋಗೋದ ಹೋಗಣ್ಣ. ಅವಾಗ ಭಾಳ ಕಳಿಸಿದ್ರು ಕೆಟ್ಟ ಮಾಯವನ ಮನುಷ್ಯಗೆ ಮಟ್ಟ ಮಟ್ಟ ಮಧ್ಯದಾಗ ಸಪ್ಪನ ಬಿದ್ದಿತ್ತು. ಏನು ಸಪ್ಪನ ಬಿದ್ದಿತ್ತು? ಅಂದ್ರೆ ಹಾಕದಂಗಾಗಿತ್ತು, ಬೋರನ ಕೊಡದಂಗಾಗಿತ್ತು, ಹಾರಗಮ್ಮ ಮಾಡೋದಂಗಾಗಿತ್ತು, ಬಣ್ಣ ಬರದಂಗಾಗಿತ್ತು, ಸಣ್ಣ ಬರದಂಗಾಗಿತ್ತು, ಹಬ್ಬ ಬರದಂಗಾಗಿತ್ತು, ಕಾರಣ ಮಾಡದಂಗಾಗಿತ್ತು. ಹೌದಪ್ಪ. ಅವಾಗ ಅಕ್ಕನಿಗಳ ಮಾಯಮ್ಮ ದೇವಿ ಬೇಸರ ಜಾತ್ರೆ ಎಡಕ್ಕೆ ಹೊರ ನೋಡ್ತಾಳ, ಬಲಕ್ಕ ಅಲ್ಲಿ ನೋಡ್ತಾಳ, ಇನ್ನು ಮುಂದೆ ನೋಡ್ತಾಳ, ಯಾರು ಇಲ್ಲ. ಇದ್ದವ ತಮ್ಮಗೆ ಏನಾಯ್ತು ತಿಳ್ಕೊಂಡು ಸೋಮ ಕಾರ್ಮಿಕ ಬಂದು ತಮ್ಮ ಕೂಡ ಸೋಮ ಹೋಗಲಿಲ್ಲ. ಯಾಕ ಅವಾಗ ಅಲಾರಿ ಮಾಡ್ಕೊತಾಳ. ಮನಸ್ಸಿಗೆ ಸಮಾಧಾನ ಆಗಲಿಲ್ಲ. ಅರಮನೆ ಬಿಟ್ಟು ಹೊರಮನೆ ಬಾಜಾರಿಗೆ ಬಂದು ಕೇಳ್ತಾಳ. ಏನು ಕೇಳ್ತಾಳಕ್ಕ? ಅವಾಗ ನೆರಮನೆ ಹೊರಮನೆ ಬಾಜಾರು ಏನು ಹೇಳ್ತಾರ? ಭಾಗಿದಾರನ ಬಂದರಮಯ್ಯವನ್ನ ನಕ್ಕ ಕೈಯಿಂದ ನನ್ನ ಮನೆಗೆ ಬಂದಿದ್ದೆ. ಬಡೂರು ಮನೆಗೆ ಭಾಗ್ಯರಥಿ ಬಂದಂಗಾಗಲ್ಲ, ಭಾಗೀರಥಿ ಬಂದಂಗಾಯ್ತು. ಅವಾಗ ಅಕ್ಕಗ ಮಾನ ಮಾನ್ಯತೆಗಳನ್ನ ಮಾಡಿ ಏನು ಕೇಳ್ತಾರ? ಹೇಳ್ತಾರಕ್ಕ ಏನು ಒಂದು ಕಾರಣ ಹೇಳು. ಏನಾಗುತ್ತವ ಯಾಕೆ ಬಂದಿ? ಅವಾಗ ಹೇಳುವ ಎರವರು ತಮ್ಮ ಬೀರನ್ನ ಪರವರು ಬಂದು ಕಳೆದ ಹೇಳಿ ಹಿಂಗ ನಿಂದೇನು ಮಾತಾಡಿ ಕಳಿವಿನಿ. ಯಾರ ಮನೆಗೆ ಹೋಗಿಲ್ಲ, ಆದ್ರೆ ನನಗೊಂದು ಸಪ್ಪನ ಬಿದ್ದದ, ಕೆಟ್ಟ ಸಪ್ಪನ ಬಿದ್ದದ, ಕೆಟ್ಟ ಸಪ್ಪನ ಬಿದ್ದದ. ಇದು ತಮ್ಮಗ ಏನಾಗಿದೆ ಕಂಡಾಗ ನೀರು ಬಂದವ, ದುಃಖದ ಸಂಗತಿ ನಡೆದದ. ವಿಚಾರ ಹೇಳಿ ನೆರಮನೆ ಹೊರಮನೆ ಬಾಲಾರಿ ಕೇಳ್ತಾಳ. ನೆರಮನೆ ಹೊರಮನೆ ಬಾಲಾರಿ ಕೇಳುದು ಹೌದ್ರಿ. ನೆರಮನೆ ಹೊರಮನೆ ಬಾಲಾರಿ ಹೇಳ್ತಾರ. ಏನು ಹೇಳ್ತಾರ ಅಕ್ಕಗ? ಕೇಳ್ತಾರ ನಮಗ ತಿಳಿಲ್ಲಪ್ಪ ಅಂದ್ರ ನೆರಮನೆ ಹೊರಮನೆ ಹಿಂದಿನವ್ರು ನಮ್ಮ ಅಪ್ಪಗಳು ಜನ ಸಮಾಧಾನ ರೀ. 7 ಕೋಟಿ ಮಾಮ, 7 ಕೋಟಿ ಮಾಮ, 1 ಕೋಟಿ ಹೊರ ಮಾಡಿದ್ರಾಗ ಹೋಗಲಿಕ್ಕಾದ್ರೂ ಚಿಂತೆ ಮಾಡಬೇಡ ಸುಮ್ಮನೆ. ಅವಾಗ ಹೇಳ್ತಾರ. ಏನ್ ಹೇಳ್ತಾರ್ರಿ? ಅಕ್ಕ ಹೇಳ್ತಮ್ಮ ಬಾಲಿನ ಸಪ್ಪನ ನೋಡಕ್ಕ ಬೆಳೆಗಳ ಮೇಲೆ ಹೋಗ್ತಾವ. ಬಾಲಿಯ ಸಪ್ಪನ ಬೆಳೆ ಮೇಲೆ ಹೋದವು. ಬಾಲನ ಸಪ್ಪನ ಬೆಳೆಗಳ ಮೇಲೆ ಹೋಗ್ತಾವ. ಹೌದು. ನಾನೇ ಸಪ್ಪನ ನಾಡ ಮೇಲೆ ಹೋದವ. ನನ್ನ ಅಕ್ಕ ಇನ್ನು ತಮ್ಮ ಬೇರೆ ಅಂದ್ರೆ ಹೆಂಗವ ಅಂತ ಅದು ದೇವ ಸೋಮಕಾಂತ ದೇವ ಕಾರುಣಿಕೆ ದೇವ ಗಾಜಿಪಾಲ ದೇವರ ಉರಮಾರಿ ದೇವರ ಉರುವಿಕಿಂದ ಗಂಡ ಗುಂಬುರು ಮಾರ ನೋಡವ ನನ್ನ ಅಪ್ಪ. ಹಾಗೆ ಬಕಾಸುರು ಹೊಡೆದವ, ಸಿಗಾಸುರು ಹೊಡೆದವ, ದೇವಬಣ್ಣಸುರು ಹೊಡೆದವ. ಅಂತವ ನನ್ನ ಅಪ್ಪ ಪಾತಾಳದಲ್ಲಿ ಬೇರೆ ದಯ್ಯ ಊಟ ನಾವ ಕಂಡು ಕನಸು ತಮಗೆ ಏನೂ ಆಗಿಲ್ಲ. ಹೀಗೆ ಹೇಳಿ ಅಕ್ಕನ ಮನಸ್ಸಿಗೆ ಸಮಾಧಾನ ಆಯ್ತು. ಅವಾಗ ಆದ್ರೂ ಸಮಾಧಾನ ಆಗಲಿಲ್ಲ. ಆದ್ರೂ ಸಮಾಧಾನ ಆಗಲಿಲ್ಲ. ಏನು ಮಾಡ್ತಾಳ ಅಕ್ಕ? ಬಾಲ್ಯರ ಮನೆ ಬಿಟ್ಟು ಎಲ್ಲಿಗೆ ಹೋಗ್ತಾಳ? ತನ್ನ ಮನೆಗೆ ಬಂದು ಅರಮನೆ ಒಳಗ ಯಾರಿಗೆ ಮನೆಗಲ್ಲಿ ಯಾರಿಗೆ ಮನೆಗಲ್ಲಿ ಏನು ನೋಡ್ತಾಳ? ಒಬ್ಬನೇ ಹೆಚ್ಚಿ ಅವಾಗ ನೋಡ್ತಾರೆ ಮೌಲ್ಯರು. ಅವಾಗ ನೋಡ್ತಿದ್ರಿ ನಮ್ಮ ಮೌಲ್ಯರು. ಈ ಮೊಬೈಲ್ಗಳು ಬಂದಾವು, ಅದಕ್ಕಿಂತ ಫಾಸ್ಟ್ ಆಧಾರ್ ಕಾರ್ಡ್ ಬಂದವ್ರಿಗೆ. ಆಧಾರ್ ಕಾರ್ಡ್ ಬಂದವು. ಏನ್ ಹೇಳುದು ಬೇಡ ಮಾಮಾರು ಟಾಟಾ ಮಾಡಿ ಆಧಾರ್ ಕಾರ್ಡ್ ತೊಗೊಂಡ್ರೆ ಗೌಡ್ರು ದಿನ ಒಂದು ಅಡಿಗೆ ಮಾಡ್ಕೊಂಡು ಹೀಗ. ಅವಾಗ ಭಾಗಿನಾರದು ಬಣ್ಣದ ಮಾಯವ್ವ ತಮ್ಮ ಹಿಂಗ ಬರ್ತಾನ ಸಪ್ಪಳ ಬಿದ್ದಿತ್ತು. ನನ್ನ ಅಪ್ಪ ಬೀರದೇವ್ರ ನೀನು ನಮ್ಮ ಜೈಲಿಗೆ ಶನಗಾರ ಮಾಡ್ಕೊಂಡ ಯಾವ ರೀತಿಯಾಗಿ ಬರ್ತಾನ ಅಕ್ಕನ ಮಾಯವ ತಮ್ಮನ ದಾರಿ, ತವರೂರ ದಾರಿ, ಕೇಂದ್ರ ದಾರಿ, ನಾಳಿಗೆ ಮನೆಗಳಲ್ಲಿ ಹೇಳಿ ಹೆಂಗ ಹುಡುಗ ಹೆಚ್ಚು ನೋಡ್ತಾಳ. ಹೇಳ್ರಿ ಹೇಳಿಲ್ಲ
ನಕ್ಕ ಮಾಯವ್ವ ತಮ್ಮನ ಮಾರಿ ಹೊರಸ್ತಾಳ ತೇಜಿ ಗುರು ಹೊರಸ್ತಾಳ ನೋಡ್ರಿ ಯಾಕಂದ್ರೆ ಅಕ್ಕ ತಂಗಿಯರು ಯಾಕೆ ಇರ್ಬೇಕಂದ್ರ ಯಾಕೆ ಇರ್ಬೇಕ್ರಿ ಅಕ್ಕ ತಂಗಿಯರು ದೇವತೆ ನಮ್ಮಮ್ಮ ಹೌದು ಹೌದು ಎಷ್ಟೇ ಇದ್ರು ಅವ್ರು ತವ್ರ ಮನೆಗೆ ಹರಕೆ ಕೊಡ್ತಾರ ಗಂಡನ ಮನ್ಯಾಗ ತುಪ್ಪ ಸಕ್ಕರೆಕ್ಕ ನಮ್ಮ ಮನ್ಯಾಗ ತವ್ರ ಮನೆಯವ್ರು ಮಾತು ಬರ್ತದೆ ಹಿಡಿದ ಮಾತು ಮಾಡ್ತಾರ ಅವ್ರು ಹೌದು ಹೌದಪ್ಪ ಅದ್ರ ಸಲುವಾಗಿ ಅದ್ರ ಸಂಬಂಧ ರೀ ಹೊಲ ಸಂಬಂಧ ಹೊಲಗಳು ಮಂದಿ ಬರೀ ಬೆಳ್ಳಿ ಬಂಗಾರ ಶ್ರೀತಂದ ನೋಡಿ ಶ್ರೀಗೌಡ ಅವಾಗ ಭಾಗಿದಾರರು ಬಂದದ ಮಯ್ಯವ್ವ ತಮ್ಮನ ಬಂಗಾರ ಹಿಂಡಿ ಒಳಗ ಏನು ಮಾಡ್ತಾಳ ಶೀತಾಳ ಕೊಡ್ತಾಳ ನನ್ನಪ್ಪ ದೇವರ ಏನ್ ಮಾಡ್ತಾನೆ ಕೈಕಾಲ ಮದ್ದಲ ಮಾಡ್ತಾನ ಮಾರಿ ಮದ್ದಲ ಮಾಡ್ತಾನ ಹೌದಾ ಅರಮನೆ ಒಳಗ ಕಂಬಳ ಗದ್ದಿಗೆ ಮಾಡ್ಯಾಳ ಅಕ್ಕ ಕಂಬಳ ಗದ್ದಿಗೆ ನಾನು ಹೋಗಿ ಆಸನ ಹಾಕ್ತಾನ ಅದು ಮಾರ್ಗ ಬಹಳ ಹರಿದ ಸಮಯ ಬಹಳ ಟೈಮ್ ಕಮಿಟಿ ಅವ್ರು ನೋಡ್ರಿ ಗೌಡ್ರು ಸ್ವಲ್ಪ ಅವಸರ ಇಲ್ರಿ ಅವಸರಪ್ಪ ಹೇಳಪ್ಪ ಉತ್ತರ ಕಲಿಕರು ನಮ್ಮ ಬೇರಲ್ಲ ಹೇಳಕ್ಕ ಮೇವು ಕುಡಿಸಿದ್ರು ಮೇವು ಕುಡಿಯಲ್ಲ ನೀರು ಕುಡಿಸಿದ್ರು ನೀರು ಕುಡಿಯಲ್ಲ ತಮ್ಮ ಅಂತ ಮೇವು ತಮ್ಮ ಎಂತ ನೀರು ಕುಡಿಯುತ್ತಮ್ಮ ನಿನ್ನ ತೇಜಿ ನೋಡಕ್ಕ ತಮ್ಮ ಇವತ್ತು ನಿನ್ನ ಮನೆಯಾಗ ನೀರು ದೇವರ ತೇಜಿ ಹೌದು ತಮ್ಮ ನೀರು ಮುಟ್ಟಬೇಕಾದ್ರೆ ಒಂದು ಕಾರಣಕ್ಕ ಒಂದು ಕಾರಣದ ಏನು ತಮ್ಮ ಅದು ಕಾರಣ ತಮ್ಮ ನೋಡಕ್ಕ ತಮ್ಮ ಉಕ್ಕಿನ ಕಡಲೆ ಹೌದು ತಮ್ಮ ಹೊರಮಾರಿ ಶೀತಲ ತಂದಿಟ್ರ ಹೌದು ತಮ್ಮ ನನ್ನ ತೇಜಿ ನಿನ್ನ ಮನೆಯಾಗ ಇವತ್ತು ಸೇವನೆ ಮಾಡಬೇಕ ಇಲ್ಲಾಂದ್ರೆ ಸೇವನೆ ಮಾಡುವುದಿಲ್ಲ ಹೌದಾ ತಮ್ಮ ಹೌದಕ್ಕ ಈಗ ನಾನು ಕಂಬಳ ಕಾಯಿಯನ್ನು ಹೋಗಿ ಹೌದು ಉಕ್ಕಿನ ಕಾಯಿ ತಯಾರು ಮಾಡಬೇಕು ತಮ್ಮ ಹೋಗಿ ಅಕ್ಕ ನಾನು ಹೋಗಿ ಕಂಬಳ ಗಟ್ಟಿಲ್ಲ ಆಯ್ತು
ಏನಾದರೂ ಹೇಳುವಂತನಾಗವ್ವ, ಹೇಳುವಂತನಾಗು. ಬಂದಂತ ಕಾರಣ ಹೇಳ್ತೀನಿ, ಚಿತ್ತಿಟ್ಟು ಕಾರಣ ಹೇಳಕ್ಕ ಮಾಯಕ್ಕ, ಹೇಳುವಂತನಾಗವ್ವ. ಕಾರಣ ನನ್ನ ತಮ್ಮನ ತೇಜಿಗೆ ಉಪ್ಪಿನ ಕಂಡು ಉರುಮಾಡಿಸಿದವರು ಏನು ಮಾಡಿಕೊಳ್ಳಬೇಕು ಕಾರಣ ಅದಕ್ಕ ಕಾರಣ ನಿಮ್ಮ ತಮ್ಮನ ತೇಜಿ ಹೌದು ಕಾರಣ ಮೇವು ಹಾಕಿದ್ರೆ ಮೇವು ಬಿಡ್ತಿಲ್ಲ, ನೀರು ಹಾಕಿದ್ರೆ ನೀರು ಬಿಡ್ತಿಲ್ಲ. ಹೌದು ಕಾರಣ ನಾನಾದ್ರೂ ಹೇಳುವಂತನಕ್ಕ ಕೇಳುವಂತ ಓ ತಮ್ಮ ಕಾರಣ ನಿಮ್ಮ ತಮ್ಮನ ತೇಜಿ ಹನ್ನೆರಡು ಮಾಡಿದವು ದಳುವಾಗಿ ತಿರ್ಲಿಕ್ಕಿದ. ಹೌದು ತಮ್ಮ ಏನಾಗಿ ನೆದರಾಗಿ ತಿರ್ಲಿಕ್ಕಿದ. ಹೌದು ತಮ್ಮ ಕಾರಣ ಅದಕ್ಕೆ ಮೇವು ತಿಂದಿಲ್ಲ, ತುಟ್ಟಿಕ್ಕಿ ಮಾತಿಂದು ಉಕ್ಕಿನ ಕಡೆಗೆ ಉಡಿವಾರಿಸಿದ ಕೂದಲು ನನ್ನ ಕಡೆ ಆದವು. ಹೌದು ಕಾರಣ ನಿಮ್ಮ ಜಾತಿ ತಿಂದಿಲ್ಲ ಅಂದ್ರೆ ನಾನು ನನಗೆ ಏನಾರ ಅಪವಾದ ಬಂದಿತ್ತಂತ ವಿಚಾರ ಮಾಡ್ಲಿಕ್ಕತ್ತೀನಿ ಅಕ್ಕ. ಕಾರಣ ಹೌದು ಹೇಳಕ್ಕ. ನೀನೇನು ಅಂಜನೇರ ಕಾರಣ ತಮ್ಮ ಕಾರಣ ಸೂರ್ಯ ಚಂದ್ರನಿರುವವರಿಗೆ ನರೇಂದ್ರರಿಗೆ ಹರಿಯರಿಗೆ ಹೇಳಕ್ಕ, ಯಾರೊಂದು ಕೋರಿರುವವರಿಗೆ ಹಾಲು ಬರುವ ನಿನ್ನ ಮನೆ ಮೀಸಲಾಗಿರುತ್ತದೆ ಕಾರಣ ಒಟ್ಟಿನ ಕೊಂಡು ಉರುಮಾಡಿಸುತ್ತವ ಹಸಿಗಳಿಗೆ ನೀನಾದ್ರು ಮಾಡಿಕೊಡುವ ಹೇಳಕ್ಕಾಗಲಿ ತಯಾರು ಮಾಡಿಕೊಡ್ತೀರಿ, ಶಾಂತಿಯಾಗಿರುವಕ್ಕ. ಕಾರಣ ಮಾಡಿಕೊಡುವಂತರಾದ ಕಾರಣ ಈ ಸಂತೋಷದಿಂದ ಹೋಗಿ ಬರುವಂತಳಾಗಕ್ಕ. ನೀವನ್ನು ಉಕ್ಕಿನ ಕಡೆಗೆ ಉರಿಮಾರಿಸಿ ತಲೆಗೆ ತಗೊಂಡಿ ಹೌದು ಕಾರಣ ನನಗೇನು ಜಾಗ ಕೊಡ್ತೀನಿ ಅಕ್ಕ. ಹೇಳುವಂತನಾಗ್ಯವ್ವ, ಹೇಳುವಂತನ. ಕಾರಣ ಸೂರ್ಯ ಚಂದ್ರನಿರುವವರಿಗೆ ನರೇಂದ್ರರಿಗೆ ಹರಿಯರಿಗೆ ಪಾರ್ವತಿ ಕೋರಿರುವವರಿಗೆ ಹೌದಕ್ಕ, ಹಾಲು ಬಂದು ನಿನ್ನ ಮನೆ ಮೀಸಲಾಗಿರ್ತದ ಕಾರಣ ಹೌದಕ್ಕ. ನಿನ್ನ ಮನೆ ಮೀಸಲಾಗಿರ್ತದ ಕಾರಣ ಅಂತವರ